ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹಾಗೂ ಇಲ್ಲಿ ನಿಮಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. 20 ಲಕ್ಷ ರೇಷನ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವೋ ಅಂತ ಈಗಲೇ ಚೆಕ್ ಮಾಡ್ಕೊಳ್ಳಿ. ಮತ್ತೊಂದು ಕಡೆ ಇಲ್ಲಿ ರೈತರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಹೌದು, ಇವತ್ತು ಮತ್ತೆ ನಾಳೆ ನಿಮಗೆ ಬೆಳೆ ವಿಮೆ ಜಮೆ ಆಗ್ತಾ ಇದೆ. ಹಾಗೂ ಪಿಂಚಣಿ ಪಡೆಯುವವರಿಗೆ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೀವು ವಿಧವಾ ಪಿಂಚಣಿ, ಅಂಗವಿಕಲರ ಪಿಂಚಣಿ, ವಯಸ್ಕರ ಪಿಂಚಣಿ ಇವನ್ನ ನೀವೇನಾದರೂ ಪಡಿತಾ ಇದ್ದೀರಾ ಅಂತಂದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ, ನೀವು ಅನೇಕ ರೀತಿಯ ವಿಡಿಯೋಸ್ಗಳನ್ನ ನೋಡಿರ್ತೀರಾ, ಆದರೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಅನ್ನೋದಾದ್ರೆ ಸಿಕ್ಕಿರೋದಿಲ್ಲ. ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲಾ ಮಾಹಿತಿಗಳು ಖಂಡಿತ ಅರ್ಥ ಆಗ್ತವೆ. ಹಾಗೆ ನೀವೇ ಥ್ಯಾಂಕ್ ಯು ಅಂತ ಕಾಮೆಂಟ್ ಕೂಡ ಮಾಡ್ತೀರಾ. ನೋಡಿ, ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಕಡೆ ಭರ್ಜರಿ ಸಿಹಿ ಸುದ್ದಿ ಆದ್ರೆ ಅವರ ಒಂದು ರೇಷನ್ ಕಾರ್ಡ್ಗಳನ್ನ ಡಿಲೀಟ್ ಮಾಡಿಬಿಟ್ಟು ಒಂದು ಶಾಕಿಂಗ್ ಸುದ್ದಿ ಆದ್ರೆ ಕೊಟ್ಟಿದೆ ಸರ್ಕಾರ. ಹಾಗೂ ರೈತರಿಗಂತೂ ಬಂಪರ್ ಸುದ್ದಿ ಅಂತ ಹೇಳ್ಬಹುದು. ನೋಡಿ, ನಿಮ್ಮ ಫ್ರೆಂಡ್ಸು ಯಾರಾದರೂ ರೈತರು ಇದ್ರೆ ತಕ್ಷಣ ಅವ್ರಿಗೆ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಎಷ್ಟೋ ಜನರು ಹಳ್ಳಿ ಕಡೆ ರೈತರು ಇರ್ತಾರೆ, ಅವ್ರಿಗೆ ಈ ಒಂದು ಇನ್ಫಾರ್ಮೇಶನ್ ಇರೋದಿಲ್ಲ. ನೋಡಿ, ಇವತ್ತು ಮತ್ತು ನಾಳೆ ನಿಮಗೆ ಈ ಒಂದು ಬೆಳೆ ವಿಮೆ ಜಮೆ ಆಗ್ತಾ ಇರುವಂತದ್ದು. ಬನ್ನಿ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಹಾಗೂ ರಾಜ್ಯ ಸರ್ಕಾರದಿಂದ ಪಿಂಚಣಿಯನ್ನ ನೀವು ಪ್ರತಿ ತಿಂಗಳನ್ನು ಕೂಡ ಪಡಿತಾ ಇದ್ದೀರಾ ಅಂತಂದ್ರೆ ನಿಮಗೆ ಇಲ್ಲಿ ಒಂದು ಭರ್ಜರಿ ಕೊಡುಗೆ ಆದ್ರೆ ಕೊಟ್ಟಿದೆ ಸರ್ಕಾರ. ಅದ್ರ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. ನೋಡಿ, ಈ ಒಂದು ವಿಡಿಯೋ ತುಂಬಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದ್ರ ಮೇಲೆ ಪ್ರೆಸ್ ಮಾಡಿಬಿಟ್ಟು ತಪ್ಪದೆ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಅನ್ನ ತಗೊಳ್ಳಿ. ಸೊ ಇದು ಸಂಪೂರ್ಣವಾಗಿ ಉಚಿತನೇ ಇರುತ್ತೆ. ಹಾಗೆ ಈ ಒಂದು ವಿಡಿಯೋಗೆ ದಯವಿಟ್ಟು ಲೈಕ್ ಅನ್ನ ಮಾಡಿ. ಯಾರ್ಯಾರು ಲೈಕ್ ಮಾಡಬೇಕಂತಂದ್ರೆ, ರೈತರಾಗಿದ್ರೆ ಲೈಕ್ ಮಾಡಿ, ಪಿಂಚಣಿ ಪಡೆಯುತ್ತಿದ್ರೆ ಲೈಕ್ ಮಾಡಿ, ಹಾಗೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀವು ಪಡಿತಾ ಇದ್ದಂತಹ ಮಹಿಳೆಯರಾಗಿದ್ರೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸ್ತಾನೆ. ನೋಡಿ, ದಯವಿಟ್ಟು ಪಿಂಚಣಿದಾರರಿಗೆ, ರೈತರಿಗೆ, ಮಹಿಳೆಯರಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನೋಡಿ, ಆಲ್ ಇನ್ ಒನ್ ಅಂತ ಈ ಒಂದು ವಿಡಿಯೋನ ಹೇಳ್ಬಹುದು. ಸೊ ಬನ್ನಿ, ಈ ಒಂದು 3 ರಿಂದ 4 ಮಾಹಿತಿಗಳನ್ನ ಈ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಕವರ್ ಮಾಡ್ತಾ ಇದ್ದೇನೆ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಾನು ಇವಾಗ ಹೇಳ್ತಾ ಇದ್ದೇನೆ, ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೀವು ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮಗೆ ಈ ಒಂದು ವಿಡಿಯೋ ಅರ್ಥ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ. ಹೌದು, ನೀವು ಒಂದು ಜೆನ್ಯೂನ್ ಆಗಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ತೀರಾ. ಹಾಗಾಗಿ ದಯವಿಟ್ಟು ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಿ. ಹಾಗೂ ಬನ್ನಿ ಇವಾಗ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಫಸ್ಟು ಇವಾಗ ನೋಡಿ, ಸರ್ಕಾರದಿಂದ ನಿಮಗೆ ಹಣ ಜಮೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಪ್ಲಸ್ 2,000 ರೂಪಾಯಿ ಹಣ, ಟೋಟಲ್ ಆಗಿ 4,000 ರೂಪಾಯಿ ಹಣ ಇವತ್ತು ಜಮೆ ಆಗಲಿದೆ. ಯಾವ ಒಂದು ಮಹಿಳೆಯರಿಗೆ ಜಮೆ ಆಗಲಿದೆ ಅಂತ ನಾನು ನಿಮಗೆ ತಿಳಿಸಿಕೊಟ್ಬಿಡ್ತೇನೆ. ನೋಡಿ, ನಿನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗ್ತಾ ಇದೆ ಅಂತ. ಸೊ ನಿನ್ನೆನೂ ಕೂಡ ಆ ಒಂದು ವಿಡಿಯೋಗೆ ತುಂಬಾ ಜನರು ಕಾಮೆಂಟ್ ಮಾಡಿದ್ರಿ, ಸರ್ ಥ್ಯಾಂಕ್ ಯು ಸೋ ಮಚ್, ನನಗೆ ಇವತ್ತು ಜಮೆ ಆಯಿತು ಅಂತ. ನೋಡಿ, ಯಾರ್ಯಾರು ಕಾಮೆಂಟ್ ಮಾಡಿದ್ರು ನಿಮ್ಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಯಾಕಪ್ಪ ಅಂತಂದ್ರೆ ನಿಮ್ಮ ಒಂದು ಕಾಮೆಂಟ್ ಅನ್ನು ಮತ್ತೊಬ್ಬರು ನೋಡ್ತಾರೆ. ಸೊ ಅದರಿಂದ ಅವರಿಗೆ ಒಂದು ನಂಬಿಕೆ ಏನಾದರೂ ಬರುತ್ತೆ, ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತ. ನೋಡಿ, ನಿನ್ನೆ ಬಂದಿದೆ, ಅದೇ ರೀತಿ ಇವತ್ತೂ ಕೂಡ ಬರುತ್ತೆ. ಹೌದು, ಇವತ್ತೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬರೋಬ್ಬರಿ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಹಾಗೂ ಪಿಂಚಣಿ ಪಡೆಯುವವರೆಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಘೋಷಣೆ ಮಾಡಲಾಗಿದೆ. ಸೊ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಹಾಗೆ ರೈತರಿಗೂ ಕೂಡ ಒಂದು ಶುಭ ಸುದ್ದಿ ಅಂತ ಹೇಳ್ಬಹುದು. ಯಾಕಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಬೆಳೆ ವಿಮೆ ಜಮೆ ಆಗ್ತಾ ಇರುವಂತದ್ದು. ಇವೆಲ್ಲ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಮಾಡಿ, ಹಾಗೂ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಬನ್ನಿ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಗೃಹಲಕ್ಷ್ಮಿ ಯೋಜನೆಯ ಯಾವ ಮಹಿಳೆಯರಿಗೆ ಈ ಒಂದು ಹಣ ಜಮೆ ಆಗ್ತಾ ಇದೆ? ಯಾವ ಒಂದು ಹಣ ಹೇಳಿ? ಗೃಹಲಕ್ಷ್ಮಿ ಯೋಜನೆಯ ಹಣ. ಇದು ಕಂಪ್ಲೀಟ್ಲಿ 17 ಮತ್ತು 18ನೇ ಕಂತಿನ ಹಣ ಆಗಿರುತ್ತೆ. ನೋಡಿ, ಯಾರ್ಯಾರಿಗೆ ಈ ಒಂದು 16 ಮತ್ತು 17ನೇ ಕಂತಿನ ಹಣ ಬಂದಿಲ್ಲ ಅಂತವರಿಗೆ 17 ಮತ್ತು 18ನೇ ಕಂತಿನ ಹಣ ಜಮೆ ಆಗುತ್ತೆ. ಯಾರಿಗೆ ಇದಾಗಲೇ 16ನೇ ಕಂತಿನ ಹಣದ ವರ್ಗು ಕೂಡ ನೀವು ಹಣವನ್ನು ಪಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ 17 ಮತ್ತು 18ನೇ ಕಂತಿನ ಹಣ ಜಮೆ ಆಗಲಿದೆ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿನ ನೀವು ತಪ್ಪದೆ ಎಲ್ಲರಿಗೂ ಕೂಡ ಶೇರ್ ಮಾಡಬಹುದು. ಯಾಕಂತಂದ್ರೆ ಇವಾಗ ತುಂಬಾ ಜನರು ನೀವು ಕಾಮೆಂಟ್ ಮಾಡಬಹುದು. ಈ ಒಂದು ಕಾಮೆಂಟ್ ಅನ್ನು ನೀವು ನೋಡಿದ್ರೆ ನಿಮ್ಗೇನೆ ಗೊತ್ತಾಗುತ್ತೆ. ಕೆಳಗಡೆ ಒಂದ್ಸರಿ ಕಾಮೆಂಟ್ ಅನ್ನು ಅಬ್ಸರ್ವ್ ಮಾಡಿ. ಓಕೆ ಸ್ನೇಹಿತರೆ, ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಕಂತಿನ ಹಣ ನಿಮಗೆ ಕೊನೆಯದಾಗಿ ಬಂದಿದೆ, ಅಥವಾ ನಿಮಗೆ ಯಾವ ಒಂದು ಕಂತಿನ ಹಣ ಬರಬೇಕು, ಇನ್ ಕೇಸ್ ನಿಮಗೆ ಇವತ್ತು ಅಥವಾ ನಿನ್ನೆ ಅಥವಾ ಈ ಒಂದು ವಾರದಲ್ಲಿ ಯಾವ ಒಂದು ಹಣ ಬಂತು ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಅನ್ನು ಮಾಡಿ. ಸೊ ನೀವು ಕಾಮೆಂಟ್ ಮಾಡೋದ್ರಿಂದ ಇದು ಮತ್ತೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು ಇದನ್ನೇ. ಹಾಗೆ ನೋಡಿ, ಇಲ್ಲಿ ರೇಷನ್ ಕಾರ್ಡ್ ಇದ್ರೆ, ನೋಡಿ, ನೀವೇನಾದ್ರೂ ಗೃಹಲಕ್ಷ್ಮಿಯರಾಗಿದ್ರೆ ಹಾಗೂ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಇಲ್ಲಿ ಒಂದು ಶಾಕಿಂಗ್ ಸುದ್ದಿ ಆದ್ರೆ ಹೊರಬಿದ್ದಿದೆ. ಹೌದು, ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಕಾರ್ಡು ಇಲ್ಲ ಅಂತಂದ್ರೆ ಸೊ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಹಾಗೂ ಇಲ್ಲಿ ಸರ್ಕಾರದಿಂದ ಏನು ಪಡಿತರ ಕೊಡ್ತಾರಲ್ವಾ, ಅಂತಂದ್ರೆ ರೇಷನ್ ಅನ್ನ ಕೊಡ್ತಾರಲ್ವಾ, ಅದನ್ನು ಕೂಡ ಕೊಡೋದಿಲ್ಲ. ಹಾಗೆ ಏನು ನಿಮಗೆ ಅಕ್ಕಿ ಹಣ ಬರಬೇಕಾಗಿತ್ತಲ್ವಾ, ಸೊ ಅಕ್ಕಿ ಹಣ ಬಿಟ್ಬಿಡಿ, ಅದು ಇನ್ಮೇಲೆ ಅಕ್ಕಿ ಕೊಡ್ತಾರೆ, ಬಟ್ ಪೆಂಡಿಂಗ್ ಹಣ ಆದಿದ್ದು ಅಂತ ಇರುತ್ತೆ, ಯಾವುದು ಕೂಡ ನಿಮಗೆ ಬರೋದಿಲ್ಲ. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಈ ಒಂದು ಲಿಸ್ಟ್ ಅನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಸೊ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಸ್ನೇಹಿತರೆ, ನೋಡಿ, 20 ಲಕ್ಷ ರೇಷನ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಲಾಗಿದೆ ಅಂತ ಈಗಾಗಲೇ ಒಂದು ಮಾಹಿತಿ ಹೊರಬೀಳ್ತಾ ಇದೆ. ಇಲ್ಲಿ ಒಂದು ಬಿಗ್ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು. ಬರೋಬ್ಬರಿ 20 ಲಕ್ಷ ಒಂದು BPL, APL ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನ ಡಿಲೀಟ್ ಮಾಡಿದೆ ಸರ್ಕಾರ. ಸೊ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯೇ ಈಗಲೇ ಹೀಗೆ ಚೆಕ್ ಮಾಡಿ ಅಂತ ಸೊ ಒಂದು ಮಾಹಿತಿ ಅದರ ಬಂದಿದೆ, ಅದನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, BPL ರೇಷನ್ ಕಾರ್ಡ್ ಹೊಂದಿದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಹೌದು, ಅನರ್ಹ BPL ಕಾರ್ಡ್ಗಳನ್ನು ಇಲ್ಲಿ ಕೈಬಿಟ್ಟು ಅರ್ಹ ಫಲಾನುಭವಿಗಳಿಗೆ BPL ಕಾರ್ಡ್ಗಳನ್ನು ಒದಗಿಸಲು ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಮಾಹಿತಿ ಜಾರಿಯಾಗಿದೆ. ಇಲ್ಲಿ ಜನರನ್ನು ಅನಗತ್ಯವಾಗಿ ಅಲೆದಾಡಿಸಬಾರದು, ಅವರ ಸಮಸ್ಯೆ ದೂರ
ದೂರುಗಳನ್ನು ಆಲಿಸಿ ಅಗತ್ಯ ಪರಿಹಾರ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ಅವರ ಒಂದು ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಅವರು ಹಾಕ್ತಾರೆ, ಅನರ್ಹ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಅಂತ. ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಕೈಬಿಟ್ಟ ಅರ್ಹ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ಗಳನ್ನು ಒದಗಿಸಲು ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು, ಜನರನ್ನು ಅನಗತ್ಯವಾಗಿ ಅಲೆದಾಡಿಸಬಾರದು ಅಂತ ಇಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಒಂದು ಟ್ವೀಟ್ ಅನ್ನು ಮಾಡಿರುವಂತದ್ದು. ಸ್ನೇಹಿತರೆ, ಸೊ ಈ ಒಂದು ವಿಡಿಯೋನ ನೀವು ಕಂಪ್ಲೀಟ್ಲಿ ಕೊನೆವರೆಗೂ ಕೂಡ ನೋಡಿ, ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಕಳೆದ ಜುಲೈ ತಿಂಗಳು 8ನೇ ತಾರೀಕಿನಿಂದ ಇಲ್ಲಿ ವಿಧಾನಸೌಧದಲ್ಲಿ ರಾಜ್ಯದ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯದರ್ಶಿ ಒಂದು ಅಭ್ಯರ್ಥಿಗಳ ಸಭೆ ನಡೆಸಿ ಸಿಎಂ ಸಿದ್ದರಾಮಯ್ಯನವರು ಅನರ್ಹ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸುವಂತೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದರ ಸಂಪೂರ್ಣ ವಿವರವನ್ನು ನಾವು ನಿಮಗೆ ಕೊಡಲಿದ್ದೇವೆ. ಹಾಗಾಗಿ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರಿದ್ರೆ, ಸೊ ಇದೊಂದು ನಿಮಗೆ ಒಂದು ಸುದ್ದಿ ಆದ್ರೆ ಹೊರಬೀಳ್ತಾ ಇದೆ, ಅದೇನಂತ ತಿಳಿದುಕೊಳ್ತಾ ಹೋಗೋಣ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ 80% ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿದ್ದು 4.37 ಕೋಟಿ ಜನರು ಬಿಪಿಎಲ್ ರೇಷನ್ ಕಾರ್ಡ್ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ. ಸ್ನೇಹಿತರೆ, ಇದೊಂದು ಅಚ್ಚರಿ ವಿಷಯ ಆಗಿದೆ. ಕರ್ನಾಟಕದಲ್ಲಿ ಸುಮಾರು 7 ರಿಂದ 8 ಕೋಟಿ ಜನಸಂಖ್ಯೆ ಇರಬಹುದು ಅಷ್ಟೇ, ಆದರೆ ಇಲ್ಲಿ ಸುಮಾರು 4.37 ಕೋಟಿ ಜನರು ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನೇ ಹೊಂದಿರುವಂತದ್ದು ಅಂತ ಹೇಳಲಾಗುತ್ತಿದೆ. ಮತ್ತು 2.95 ಲಕ್ಷ ಹೊಸ ರೇಷನ್ ಕಾರ್ಡ್ಗಳನ್ನು ಅರ್ಜಿ ಸಲ್ಲಿಕೆ ಆಗಿದೆ. ಸ್ನೇಹಿತರೆ, ಇದೊಂದು ಎಂತ ಶಾಕಿಂಗ್ ಸುದ್ದಿ ಅಂತಂದ್ರೆ, ಇಲ್ಲಿ ನೋಡಿ, ಆಲ್ರೆಡಿ ಒಂದು 5 ಕೋಟಿ ರೇಷನ್ ಕಾರ್ಡ್ಗಳಿದಾವೆ, ಅದರಲ್ಲಿ ಮತ್ತೆ 3 ಕೋಟಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರಿ. ನೋಡಿ, 3 ಕೋಟಿ ಅಲ್ಲ, ಸೊ ಇಲ್ಲಿ 2.95 ಲಕ್ಷ. ಸ್ನೇಹಿತರೆ, ಗಮನದಲ್ಲಿಟ್ಕೊಳ್ಳಿ, 2.95 ಲಕ್ಷ ರೇಷನ್ ಕಾರ್ಡ್ಗಳನ್ನ ಹೊಸದಾಗಿ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಆಹ್ವಾನ ಮಾಡಿದ್ರು. ಸೊ ಅದರಲ್ಲಿ ಅರ್ಜಿ ಸಲ್ಲಿಸಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಅರ್ಜಿ ಹೊಸ ರೇಷನ್ ಕಾರ್ಡ್ ಹಂಚಿಕೆ ಬಾಕಿ ಇದ್ದು ಅನರ್ಹ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸಿ ಹೊಸ ರೇಷನ್ ಕಾರ್ಡ್ಗಳನ್ನು ಉಪಯೋಗ ಪಡೆಯಲು ಜನರಿಗೆ ನೀಡಲಾಗುವುದು ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆ ಇದರ ಬೆನ್ನಲ್ಲೇ ಕಾರ್ಯವೊಂದು ಪ್ರವೃತ್ತಿರಾದ ಹಿಂದಿನ 6 ತಿಂಗಳ ಒಮ್ಮೆ ಅನರ್ಹ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಎಂದು ಆಹಾರ ಸರಬರಾಜು ಒಂದು ಇಲಾಖೆ ಮಾಹಿತಿಯನ್ನು ನೀಡಿದ್ದು, ಆಹಾರ ಇಲಾಖೆಯು 20 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದು, ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ಬೋದು. ನೋಡಿ ಸ್ನೇಹಿತರೆ, ಯಾರೆಲ್ಲ ಅನರ್ಹ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ಅವುಗಳನ್ನು ಪತ್ತೆ ಹಚ್ಚಲು ರದ್ದು ಮಾಡಲು ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದು, ರಾಜ್ಯದಲ್ಲಿ 1.27 ಕೋಟಿ ಕುಟುಂಬಗಳು ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದ್ದಾರೆ. ಆದರೆ ಕೆಲವರು ಕಾರ್ಡ್ ಹೊಂದಲು ಅನರ್ಹರಾದರೂ ಅದನ್ನು ಇಟ್ಟುಕೊಂಡಿದ್ದಾರೆ. ಈ ಕಾರಣದಿಂದ ಅವುಗಳನ್ನು ರದ್ದು ಮಾಡಲಾಗಿದೆ ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಸೊ ನೋಡಿ, ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರಿದೆಯಾ ಅಂತ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾನೆ. ಸರಿಯಾಗಿ ಕೇಳಿ ಮತ್ತು ಕೊನೆಯವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಸ್ನೇಹಿತರೆ, ನೋಡಿ, ಮೊದಲು ನೀವೇನು ಮಾಡಬೇಕು ಅಂತಂದ್ರೆ, ನಾನು ಕೆಳಗಡೆ ಒಂದು ಲಿಂಕ್ ಅನ್ನು ಹಾಕಿರ್ತಾನೆ, ಅಥವಾ ನೀವು ಆಹಾರ ಕರ್ನಾಟಕ .in ಅಂತ ಒಂದು ವೆಬ್ಸೈಟ್ ಇರುತ್ತೆ, ಅಲ್ಲಿ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮುಂದಿನ ಹಂತದಲ್ಲಿ ಒಂದು ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ, ನಂತರದಲ್ಲಿ ಶೋ ಕ್ಯಾನ್ಸಲ್ ಸಸ್ಪೆಂಡೆಡ್ ರೇಷನ್ ಕಾರ್ಡ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ನಂತರದಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು, ತಿಂಗಳು, ವರ್ಷ ಆಯ್ಕೆ ಮಾಡಿಕೊಳ್ಳಿ. ಮತ್ತೆ ಗೋ ಕ್ಲಿಕ್ ಮಾಡಿ, ನಂತರದ ನಿಮಗೆ ಒಂದು ಪಟ್ಟಿ ದೊರೆಯುತ್ತದೆ. ಅದರಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಹೆಸರು ಇದೆಯಾ ಇಲ್ಲವನ್ನ ಸಂಪೂರ್ಣವಾಗಿ ನೀವು ಚೆಕ್ ಮಾಡ್ಕೊಳ್ಬಹುದು. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕಂತಂದ್ರೆ ಸುಮ್ಮನೆ ಒಂದು ರೇಷನ್ ಕಾರ್ಡ್ಗಳನ್ನ ಡಿಲೀಟ್ ಮಾಡಿದ್ದಾರೆ, ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕೂಡ ಯಾವ ಟೈಮ್ನಲ್ಲಿ ಡಿಲೀಟ್ ಆಗುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವರು 6 ತಿಂಗಳಿಗೊಮ್ಮೆ ಒಂದು ಪ್ರಕ್ರಿಯೆಯನ್ನು ಜಾರಿಗೊಳಿಸಿದ್ದಾರೆ. ಓಕೆ, ಇವಾಗ ನೆಕ್ಸ್ಟ್ ಪಿಂಚಣಿ ಪಡೆಯುವವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಸಿಕ್ಕಿದೆ. ಸೊ ಅದರ ಬಗ್ಗೆ ಮಾತನಾಡೋಣ. ನೋಡಿ, ಇವಾಗ ರಾಜ್ಯದಲ್ಲಿ ಪಿಂಚಣಿ ಪಡೆಯುವವರು ಯಾರ್ಯಾರಿದ್ದಾರೆ ಅಂತಂದ್ರೆ, ಇಲ್ಲಿ ವಯಸ್ಕರರು ಪಿಂಚಣಿ ಪಡಿತಾ ಇದ್ದಾರೆ, ಅಂಗವಿಕಲರು ಪಿಂಚಣಿ ಪಡಿತಾ ಇದ್ದಾರೆ, ಅದೇ ರೀತಿ ವಿಧವಾ ಮಹಿಳೆಯರು ಕೂಡ ಪಿಂಚಣಿಯನ್ನ ಪ್ರತಿ ತಿಂಗಳನ್ನು ಕೂಡ ಪಡಿತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ಅವ್ರಿಗೆ ಇಲ್ಲಿ 2 ತಿಂಗಳಾಗಲಿ 3 ತಿಂಗಳಿಂದ ಒಂದು ಪಿಂಚಣಿ ಆಗಲಿ ಅವ್ರಿಗೆ ಬರ್ತಾನೆ ಇರಲಿಲ್ಲ. ಅವರು ವೇಟ್ ಮಾಡಬೇಕಾಯಿತು, ಪ್ರತಿ ತಿಂಗಳು ಅವ್ರಿಗೆ ಬರ್ತಾನೆ ಇರಲಿಲ್ಲ. ಆದರೆ ಇನ್ಮೇಲೆ ಅವ್ರಿಗೆ ಈ ರೀತಿ ಆಗೋದಿಲ್ಲ. ಅವರು ಪ್ರತಿ ತಿಂಗಳನ್ನು ಕೂಡ ಸಮಯಕ್ಕೆ ತಕ್ಕಂತೆ ಅವರಿಗೆ ಇಲ್ಲಿ ಪಿಂಚಣಿ ಸಿಗುತ್ತೆ ಅನ್ನುವಂತಹ ಮಾಹಿತಿಗಳು ಹೊರಬೀಳ್ತಾ ಇದ್ದಾವೆ. ಹಾಗಾಗಿ ಇದೊಂದು ನಿಮಗೆ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಸ್ನೇಹಿತರೆ. ಹಾಗಾಗಿ ಸೊ ಯಾರ್ಯಾರು ಪಿಂಚಣಿ ಪಡಿತಾ ಇದ್ದಾರೆ ಅಂತವರಿಗೆ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ಅನ್ನು ತಿಳಿಸಿ, ಮತ್ತೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಹಾಗೆ ಇವಾಗ ರೈತರಿಗೆ ನೋಡಿ, ಇವಾಗ ರೈತರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ. ಇದು ಕೊನೆಯದಾಗಿರುವಂತಹ ಮಾಹಿತಿ. ಹಾಗೂ ಮಹಿಳೆಯರು ಏನಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಅಂತಂದ್ರೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಬೆಳೆ ವಿಮೆ ಪರಿಹಾರ ಹಣ ಬಿಡುಗಡೆಗೆ ನಿಮ್ಮ ಅಕೌಂಟ್ಗೆ ಹಣ ಬಂದಿದೆಯಾ ಇಲ್ವಾ, ಯಾವ ರೀತಿ ತಿಳ್ಕೊಳ್ಳೋದು, ನಮಗೆ ಯಾವಾಗ ಬರುತ್ತೆ, ಏನು ಒಂದು ಕೂಡ ರೈತರಿಗೆ ಸ್ವಲ್ಪ ಮಾಹಿತಿ ಅನ್ನೋದಾದ್ರೆ ಗೊತ್ತಾಗ್ತಾ ಇಲ್ಲ. ಯಾರನ್ನೂ ಕೇಳಿದ್ರೆ ಏನೋ ಹೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆದ್ರೆ ಬಂದಿದೆ ಸ್ನೇಹಿತರೆ. ಸೊ ಇಲ್ಲಿ ಕನ್ನಡ ಒಂದು ರಾಜ್ಯ ಸರ್ಕಾರ ಇಲ್ಲಿ 2023 ಮತ್ತು 24ನೇ ಸಾಲಿನಲ್ಲಿ ಹವಾಮಾನ ಒಂದು ವೈಪರೀತ್ಯದಿಂದ ನಷ್ಟ ಅನುಭವಿಸಿದೆ. ರೈತರಿಗೆ 156.14 ಲಕ್ಷ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಮಾಡಿದೆ. ಈ ಒಂದು ಪರಿಹಾರದ ಹಣವನ್ನು ಡಿಸೆಂಬರ್ 2ರಿಂದ ನಿಮ್ಮ ಖಾತೆಗಳಿಗೆ ಒಂದು ನೇರವಾಗಿಯೂ ಕೂಡ ಜಮಾ ಮಾಡಲಾಗುತ್ತಿತ್ತು. ಆದರೆ ಇಲ್ಲಿ ತುಂಬಾ ಜನ ಒಂದು ರೈತರಿಗೆ ಈ ಒಂದು ಬೆಳೆ ವಿಮೆ ಹಣ ಬಂದಿರಲಿಲ್ಲ. ಆದರೆ ಯಾರ್ಯಾರಿಗೆ ಬಂದಿದ್ದಿಲ್ಲ ಅಂತವರಿಗೆ ಮತ್ತೊಮ್ಮೆ ಇಲ್ಲಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ವಿಮೆ ಪಡೆದ ರೈತರ ಒಂದು ವಿವರ ಮತ್ತು ಬೆಳೆಗಳ ಪಟ್ಟಿ ನೋಡೋದಾದ್ರೆ, ಸೊ ರೈತರು ಒಂದು ಪಾವತಿಸಿದ ಅಂತಂದ್ರೆ ವಿಮೆ ಪಾವತಿಸಿದ ಒಂದು ವಿವರ ನೋಡಿದ್ರೆ 73,271 ರೈತರು ಪಾವತಿಸಿದ್ದಾರೆ. ಮತ್ತು ಪರಿಹಾರ ಮಂಜೂರಾದ ರೈತರು ಅಂತ ನೋಡಿದ್ರೆ ಇಲ್ಲಿ 71,177 ಜನರಿಗೆ ಇಲ್ಲಿ ಮಂಜೂರಾಗಿದೆ ಈ ಒಂದು ಬೆಳೆ ವಿಮೆ. ಸೊ ಯಾರ್ಯಾರಿಗೆ ಅಂತಂದ್ರೆ, ಇದು ಯಾರ್ಯಾರಿಗೆ ಒಂದು ಅಕೌಂಟ್ಗೆ ಹೋಗಿದೆ ಅಂತಂದ್ರೆ, ಇಲ್ಲಿ ಅಡಿಕೆ ಬೆಳೆ ಒಂದು ವಿಮೆ ಪಡೆದವರು ಎಷ್ಟು ಜನ ಇದ್ದಾರೆ ಅಂತಂದ್ರೆ 68,951 ಜನ ಇಲ್ಲಿ ಅಡಿಕೆ ಒಂದು ಬೆಳೆಗೆ ವಿಮೆ ಪಡೆದಿದ್ದಾರೆ. ಮತ್ತು ಮಾವು, ಮೆಣಸು, ಶುಂಠಿ ಬೆಳೆಗಾರರು 2,226 ಜನರಿದ್ದಾರೆ. ಮತ್ತು
ಹಿಂದಿನ ವರ್ಷಗಳಿಂದ ಹೆಚ್ಚಿನ ಒಂದು ಪರಿಹಾರವನ್ನು ಮೊತ್ತವನ್ನು ಇವಾಗ ನಿಮಗೆ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು. ಮತ್ತು ನಿಮ್ಮ ಒಂದು ಬೆಳೆ ವಿಮೆ ಹಣ ಯಾವ ರೀತಿಯನ್ನು ನೀವು ಚೆಕ್ ಮಾಡಬಹುದು ಅಂತ ಇವಾಗ ನಾನು ನಿಮಗೆ ತಿಳಿಸಿಕೊಡ್ತೇನೆ. ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಫಸ್ಟ್ ಆಫ್ ಆಲ್ ಕೆಳಗಡೆ ನಾನು ನಿಮಗೆ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅಥವಾ ಇಲ್ಲಿ ಒಂದು ಏನಂತ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಬೇಕು ಅಂತಂದ್ರೆ ಇಲ್ಲಿ ಸಂರಕ್ಷಣೆ ಕರ್ನಾಟಕ .go.in ಅಂತ ನೀವು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಸೊ ಅಲ್ಲಿ ಎರಡನೇ ಹಂತವನ್ನು ಆಯ್ಕೆ ಮಾಡಬೇಕು. ಅಲ್ಲಿ 2023-24 ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ 2024ರ ಒಂದು ಬೆಳೆ ಪರಿಹಾರವನ್ನು ನಿಮಗೆ ಹಾಕ್ತಾ ಇದ್ದಾರೆ. ಮತ್ತು ಇಲ್ಲಿ ಖಾರಿಫ್ ಅನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಮುಂದೆ ಗೋ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮತ್ತು ಇಲ್ಲಿ ರೈತರ ಮಾಹಿತಿಯನ್ನು ಹುಡುಕಬೇಕು. ಫಾರ್ಮರ್ ಅನ್ನು ಆಯ್ಕೆ ಮಾಡಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಮ ವಿವರವನ್ನು ನಮೂದಿಸಬೇಕು. ಆಧಾರ್ ಕಾರ್ಡ್ ಅನ್ನು ಮತ್ತು ಪರ್ಸನಲ್ ನಂಬರ್ ಅನ್ನು ಅಥವಾ ಮೊಬೈಲ್ ನಂಬರ್ ಅನ್ನು ಹಾಕಿ ಒಂದು ಕ್ಯಾಪ್ಚಾ ಇರುತ್ತೆ, ಅಂದ್ರೆ ಒಂದು ನಂಬರ್ ಅನ್ನು ಅವರು ತೋರಿಸ್ತಾರೆ, ಅದನ್ನ ನೀವು ಹಾಕಿಬಿಟ್ರೆ ಸಾಕು. ಅಲ್ಲಿ ನಿಮ್ಮ ಒಂದು ಲಿಸ್ಟ್ ಅನ್ನು ತೋರಿಸುತ್ತೆ ಸ್ನೇಹಿತರೆ. ನೋಡಿ, ಯಾರ್ಯಾರಿಗೆ ಒಂದು ಬೆಳೆ ವಿಮೆ ಬಂದಿದ್ದಿಲ್ವಲ್ಲ ಅಂತವರಿಗೆ ಇವಾಗ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಸಿಕ್ಕಿದೆ. ನಿಮ್ಗೆಲ್ಲರಿಗೂ ಕೂಡ ಬೆಳೆ ವಿಮೆ ಜಮೆ ಆಗ್ತಾ ಇರುವಂತದ್ದು ಸ್ನೇಹಿತರೆ. ಸೊ ನೀವು ಏನು ಕೂಡ ಒಂದು ಬೇಜಾರಾಗುವಂತಹ ಅವಶ್ಯಕತೆ ಇಲ್ಲ, ನಮಗೆ ಬೆಳೆ ವಿಮೆ ಬಂದಿಲ್ಲ ಅಂತ. ನಿಮಗೆ ಬೆಳೆ ವಿಮೆ ಹಾಕ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಮತ್ತು ಅದು ನಿಮ್ಮ ಅಕೌಂಟ್ಗೆ ಬಂದು ತಲುಪುತ್ತೆ ಅಂತ ಹೇಳ್ಬಹುದು. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ಒಂದು ನನ್ನ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನೋಡಿ, ಇದೇ ರೀತಿ ನಾವು ನಿಮಗೆ ಜೆನ್ಯೂನ್ ಆಗಿರುವಂತಹ ಮಾಹಿತಿಗಳನ್ನು ಕೊಡ್ತೇವೆ. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಹಾಗೂ ಇನ್ನಿತರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಸೊ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣುವಂತಹ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.